ಎಚ್.ಡಿ. ರೇವಣ್ಣ 1 ತಿಂಗಳಿಂದ ದೇವೇಗೌಡರು ನೋವಿನಲ್ಲೇ ಇದ್ದಾರೆ. ಯಾವತ್ತೂ ಯಾವುದಕ್ಕೂ ನಾನು ಎದೆಗುಂದುವುದಿಲ್ಲ. 30 ವರ್ಷಗಳ ರಾಜಕಾರಣದಲ್ಲಿ ಇಂಥದ್ದೆಲ್ಲ ಬಹಳ ನೋಡಿದ್ದೇವೆ. ಎಚ್.ಡಿ. ದೇವೇಗೌಡರು 1 ತಿಂಗಳಿನಿಂದ ಸಹಜವಾಗಿ ನೋವಿನಲ್ಲೇ ಇದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಜ್ವಲ್, ಡಾಕ್ಟರ್ ಸೂರಜ್ ವಿರುದ್ಧದ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಇತ್ಯರ್ಥವಾದ ಬಳಿಕ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತೇವೆ ಎಂದರು. ಸದ್ಯಕ್ಕೆ ಪ್ರಜ್ವಲ್ ಭೇಟಿಗೆ ಹೋಗುವುದಿಲ್ಲ. ಹೋದರೆ ರೇವಣ್ಣ ಏನು ಹೇಳಿಕೊಟ್ಟು ಎನ್ನುತ್ತಾರೆ. ಹೀಗಾಗಿ ಭೇಟಿಗೆ ಹೋಗುವುದಿಲ್ಲ. ಸೋಮವಾರ ರಾತ್ರಿ ನನ್ನ ಪತ್ನಿ ಭೇಟಿ ಮಾಡಿದ್ದು ತಾಯಿ ಮಗ ಏನು ಮಾತನಾಡಿದಾರೆಂದು ಗೊತ್ತಿಲ್ಲ, ಕೇಳಲು ಹೋಗಿಲ್ಲ. ಆದರೆ ಸೂರಜ್ ಮಹಾನ್ ದೈವ ಭಕ್ತನಾಗಿದ್ದು ಬಹುಬೇಗ ಹೊರ ಬರುತ್ತಾನೆ ಅನ್ನುವ ನಂಬಿಕೆ ಇದೆ. ಸದ್ಯಕ್ಕೆ ನಮಗೆ ದೇವರು ಬಿಟ್ಟರೆ ಇನ್ಯಾರು ಎಂದರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಚೇರ್ ಖಾಲಿ ಇರುವುದಕ್ಕೆ ನಾನು ಬಂದು ಕೂತಿದ್ದೇನೆ. ನಾನು ಎಲೆಕ್ಷನ್ಗೋಸ್ಕರವೇ ಬರುತ್ತೇನೆ ಎಂದುಕೊಳ್ಳಿ. ಇಲ್ಲಿ ಚೇರ್ ಖಾಲಿ ಆಗಿದ್ದಕ್ಕೆ ನಾನು ಬಂದು ಕೂತಿದ್ದೇನೆ. ನಮ್ಮ ದೊಟ್ಟೆ ನಾವು ಮಾಡುತ್ತಿದ್ದೇವೆ. ಅವರು ಏನಾದರೂ ಹೇಳಿಕೊಳ್ಳಿ, ನಮಗೆ ರಾಜಕಾರಣ ಮುಖ್ಯವಲ್ಲ, ಜನರ ಬದುಕು ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿದರು. ಚನ್ನಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ನೀಡಿದ ಅವರು, ಉಪಚುನಾವಣೆಯಲ್ಲಿ ವಿಶೇಷ ಅನುದಾನದ ಹಿಂದೆ ಬಿಜೆಪಿಯವರು ದಳದವರನ್ನು ಕೊಟ್ಟಿರಲಿಲ್ಲ, ಅದೇ ರೀತಿ ನಾವು ಕೊಟ್ಟಿದ್ದೇವೆ ಎಂದು ವಿರೋಧಿಗಳ ಟೀಕೆಗೆ ಟಾಂಗ್ ನೀಡಿದರು. ಅದೇ ರೀತಿ ಕಾಂಗ್ರೆಸ್ ಸ್ಥಾನಮಾನ ಬೇಕಿದ್ರೆ ವರಿಷ್ಠರ ಬಡ್ತಿ ಕೇಳಬೇಕು. ರಾಜನಿಗೆ ಕೃಷ್ಣ ಬೈರೇಗೌಡ ತಿರುಗೇಟು. ಯಾರಾದರೂ ಯಾವುದಾದರೂ ಸ್ಥಾನಮಾನ ಬೇಕಿದ್ದರೆ ಅದನ್ನು ಪಕ್ಷದ ವರಿಷ್ಠ ಬಳಿ ಕೇಳಬೇಕು. ಮಾಧ್ಯಮದವರ ಮುಂದೆ ತಮ್ಮ ಆಸೆ ಹೇಳಿಕೊಂಡರೆ ಏನು ಪ್ರಯೋಜನ ಹೇಳಿ? ನಿಮ್ಮ ಮುಂದೆ ಹೇಳಿಕೊಂಡರೆ ನೀವೇ ಏನಾದರೂ ಸ್ಥಾನ ಕೊಡಿಸ್ತೀರಾ ಎಂಬ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಧ್ಯಮದವರನ್ನು ಪ್ರಶ್ನಿಸಿದರು. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಕಂದಾಯ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆ ಪ್ರತಿಕ್ರಿಯಿಸಿ, ಸ್ಥಾನಮಾನದ ವಿಚಾರವನ್ನು ವರಿಷ್ಠರ ಬಳಿ ಮಾತ್ರ ಚರ್ಚೆ ಮಾಡಬೇಕು. ಮಾಧ್ಯಮದ ಬಳಿ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದರೆ ಅದರಿಂದ ಸರ್ಕಾರ ಒಳ್ಳೆಯದು, ಜನರಿಗೆ ಒಳ್ಳೆಯದು. ಈ ವಿಚಾರ ಬಿಟ್ಟು ವೈಯಕ್ತಿಕ ವಿಚಾರ ಚರ್ಚೆ ಮಾಡಿದರೆ ಅದು ಸರ್ಕಾರಕ್ಕೆ ನಷ್ಟ ಎಂದರು. ಡಿಸಿಎಂ ಸ್ಥಾನದ ಅವಕಾಶ ಇದೆಯೇ ಇಲ್ಲವೋ ಗೊತ್ತಿಲ್ಲ. ಸ್ಥಾನದ ಆಕಾಂಕ್ಷೆ ಇರೋದು ಸರಿಯಾದ ವ್ಯಕ್ತಿಗಳ ಬಳಿ ಹೋಗಿ ವಿಚಾರ ಹೇಳಲಿ. ನಮ್ಮ ನಾಯಕರು ಎಚ್ಚರಿಕೆ ಕೊಟ್ಟ ಮೇಲೆ ಕೆಲವರು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ವಯಸ್ಕರಿಗೆ ತಾಳ್ಮೆ ಹೆಚ್ಚು, ಆದರೆ ಅವರು ಎಲ್ಲವನ್ನೂ ಸೂಕ್ತವಾಗಿ ಗಮನಿಸುತ್ತಾರೆ ಎಂದು ಹೇಳುತ್ತಾರೆ. ಸರ್ಕಾರ ಕಾರ್ಯಕ್ರಮಕ್ಕೆ ಬಂದಿರುವ ಸ್ವಾಮೀಜಿಗಳ ಕಾರ್ಯಕ್ರಮದ ಕುರಿತು ಮಾತನಾಡುವ ಬದಲು ರಾಜಕೀಯ ಮಾತನಾಡಿದರೆ ಹೇಗೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಂಡು ಎಂದು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಹೇಳಿದ್ದ ಸ್ವಾಮೀಜಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಸ್ವಾಮೀಜಿಗಳು ಯಾವ ವಿಚಾರವನ್ನು ಎಲ್ಲಿ ಮಾತನಾಡಬೇಕು ಎಂಬುದು ಮೊದಲು ಅರ್ಥ ಮಾಡಿಕೊಳ್ಳಿ. ಸರ್ಕಾರ ಸಮರಕ್ಕೆ ಬರಲು ರಾಜಕೀಯ ವಿಚಾರ ಮಾಡಿದರೆ ಹೇಗೆ? ಸ್ವಾಮೀಜಿ ತಮ್ಮ ಮಠದಲ್ಲಿ ಈ ವಿಚಾರ ಮಾತನಾಡಿದರೆ ತಮ್ಮ ಭಕ್ತರ ಮುಂದೆ ಅದನ್ನು ಹೇಳಲಿ. ಯಾರಿಗೆ ಯಾವ ವಿಚಾರವು ಎಲ್ಲಿ ಮಾತನಾಡಬೇಕೆಂಬ ಹೇಳುವ ಸ್ಥಿತಿ ಬಂದಿದೆ. ಇದೇ ಬೇಸರವಾಗಿದೆ ಎಂದರು. ಕೃಷ್ಣಾ ನದಿಯಲ್ಲಿ ತೆಪ್ಪೆ ಮುಳುಗಿ ಹಲವರು ನಾಪತ್ತೆ, ಓರ್ವ ಶವ ಪತ್ತೆ. ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡುತ್ತಿದ್ದಾರೆ ಎಂಬ ಭೀತಿಯಿಂದ ತೆಪ್ಪದ ಮೂಲಕ ನದಿಯಲ್ಲಿ ಹೊರಟಿದ್ದಾಗ ಬಿರುಗಾಳಿಗೆ ತೆಪ್ಪ ಮುಳುಗಿ ಘಟನೆ ಮಂಗಳವಾರ ಸಂಜೆ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ನಡೆದಿದೆ. ಘಟನೆ ಹಲವಾರು ನಾಪತ್ತೆಯಾಗಿದ್ದು ಓರ್ವ ಶವ ಪತ್ತೆಯಾಗಿದೆ. ಜಿಲ್ಲೆಯ ಕೋಲಾರ ತಾಲೂಕಿನ ಬಳಮುತಿ ಬಳಿ ಕೃಷ್ಣಾ ನದಿಗೆ ನಿರ್ವಹಿಸುವ ಏಕ ನೀರಾವರಿ ಜಾಕವೆಲ್ ಬಳಿ ದುರಂತ ಸಂಭವಿಸಿದೆ. 35 ವರ್ಷದ ಪುಂಡಲಿಕ ಎನ್ ಕಾಂಚಿ ಎಂಬಾತ ಶವ ಪತ್ತೆಯಾಗಿದೆ. ಘಟನೆಯಲ್ಲಿ ಸುದ್ದಿ ತಿಳಿತಲೇ ಪೊಲೀಸರು, ಅಗ್ನಿಶಾಮಕ ಸೇವೆ ಇಲಾಖೆ ಸಿಬ್ಬಂದಿ ಆಗಮಿಸಿದರು. ನದಿಯಲ್ಲಿ ನಾಪತ್ತೆಯಾಗಿರುವ ಶೋಧ ಹಾಗೂ ರಕ್ಷಣೆಗೆ ಮುಂದಾಗಿದ್ದಾರೆ. ಕೃಷ್ಣಾ ನದಿ ಬಳನೂರಿನ ಏತ ನೀರಾವರಿ ಜಾಕವೆಲ್ ಬಳಿ ಜೂಜುಗೋರರ ಗುಂಪು ಇಸ್ಪೀಟ್ ಆಟದಲ್ಲಿ ಮಗ್ನವಾಗಿತ್ತು. ಈ ವೇಳೆ ಜೂಜು ಅಡ್ಡ ಮೇಲೆ ಪೊಲೀಸರು ದಾಳಿ ಮುಂದಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿ ಪಕ್ಕದಲ್ಲಿ ಮೀನುಗಾರ ತೆಪ್ಪದಲ್ಲಿ ನದಿಯಲ್ಲಿ ಹೊರಟಿದ್ದಾರೆ. ಈ ವೇಳೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಕುಳಿತಿದ್ದ ತೆಪ್ಪೆ ಬಿರುಗಾಳಿಗೆ ತುಂಬಿ ಹರಿಯುವ ನದಿಯಲ್ಲಿ ಮುಗಿಸಿ ಬಿದ್ದಿದೆ. ಪರಿಣಾಮ ತೆಪ್ಪದಲ್ಲಿ ಇರುವ ನೀರು ಪಾಲಾಗಿದೆ. ಇದರಲ್ಲಿ ಇಬ್ಬರು ಈಜಿಕೊಂಡು ದಡ ಸೇರಿದರೆ ಓರ್ವ ಶವವಾಗಿ ಪತ್ತೆಯಾಗಿದ್ದಾರೆ. ಘಟನೆಯಲ್ಲಿ ನದಿಯಲ್ಲಿ ಮುಳುಗಿದವರು ಎಷ್ಟು ಜನ ಎಂಬುದು ನಿಖರವಾಗಿಲ್ಲ. ಪೊಲೀಸರು ಇದನ್ನು ಸ್ಪಷ್ಟಪಡಿಸಿಲ್ಲ. ಆದರೆ ಕನಿಷ್ಠ 6 ಜನ ಹರಿಯುವ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆಂದು ಶಂಕಿಸಲಾಗಿದೆ. ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಎಸ್ಪಿ ಋತಿಕೇಶ್ ಭಗವಾನ್, ಎಸ್ಪಿ ಶಂಕರ್ ಮರಿಯಾಳ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅದೇ ರೀತಿ ಅಂಜದಾರಿ ಹುಂಡಿಯಲ್ಲಿ ಆಫ್ರಿಕಾ, ಇಟಲಿ, ಇಂಗ್ಲೆಂಡ್ ಕರೆನ್ಸಿ
ತಾಲೂಕಿನ ಶ್ರೀಗಂಧಾಜಲವಾದಿ ಬೆಟ್ಟದ ಕೀರ್ತಿ ವಿಷಯ ವ್ಯಾಪಿಸುತ್ತಾ ದೇಶ ವಿದೇಶಿ ಭಕ್ತರು ನಿತ್ಯವೂ ಶ್ರೀ ಆಂಜನೇಯ ದರ್ಶನಕ್ಕೆ ಆಗಮಿಸುತ್ತಾರೆ. ಮಂಗಳವಾರ ತಾಲೂಕಿನ ಆಡಳಿತ ಮತ್ತು ದೇವಸ್ಥಾನ ಕಮಿಟಿ ದೇವಸ್ಥಾನ ಕಾಣಿಕೆ ಪೆಟ್ಟಿಗೆಯಲ್ಲಿ ಹುಡಿಯನ್ನು ಎಣಿಕೆ ಮಾಡಲಾಗಿತ್ತು. ಒಟ್ಟಿಗೆ 42 ದಿನಗಳಲ್ಲಿ 32.96 ಲಕ್ಷ ರೂಪಾಯಿ ಕಾಣಿಕೆ ಹಣ ಸಂಗ್ರಹಿಸಲಾಗಿದೆ. ಇದರಲ್ಲಿ ಆಫ್ರಿಕಾ, ಇಟಲಿ, ಇಂಗ್ಲೆಂಡ್, ನೇಪಾಳ, ಒಮಾನ್, ಥೈಲ್ಯಾಂಡ್ ದೇಶದ ನೋಟುಗಳು ದೊರಕಿವೆ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ ಮಹಂತಗೌಡ ಪಾಟೀಲ್, ಶಿರ್ಷೇದಾರ ರವಿಕುಮಾರ್ ನಾಯ್ಡಕಾಡಿ, ಕಂದಾಯ ನಿರೀಕ್ಷಕರಾದ ಮಹೇಶ್ ದಳಸಲ, ಆಲೇಶ್ ಗುಂಡಿ ತಹಶೀಲ್ದಾರ ಕಾರ್ಯಗಳು ಸಿಬ್ಬಂದಿಗರು ಇದ್ದರು.